ಇವ ಉತ್ತಮ್ ಅವರು ಯಾರಾದರೂ ದಲಿತ ಸಂಘಟನೆ ಮುಖಂಡರುಗಳು ಅಥವಾ ಶೋಷಿತರು ಅಥವಾ ನೊಂದಿರೋರು ಅಥವಾ ಏನಾದರೂ ಕೆಲಸ ಕಾರ್ಯ ತಗೊಂಡು ಏನಾದರೂ ಅವರು ಆಫೀಸ್ಗೆ ಹೋದಾಗ ಅವ್ರ ಚೇಂಬರ್ಗೆ ಹೋದಾಗ ಅಯ್ಯೋ ಹೋಗಪ್ಪ ನಮಗೆ ಟೆನ್ಷನ್ ಇದೆ, ನೂರಾರು ಟೆನ್ಷನ್ ಇದೆ, ನೀವೇನಪ್ಪ ಯಾವಾಗ ಹಿಂಗೆ ಬರ್ತೀರ ಅಂತ ಹೇಳ್ಬಿಟ್ಟು ದಲಿತರಿಗೆ ಎಲ್ಲೋ ಒಂದು ಕಡೆಗೆ ಅದು ಅವಮಾನ ಮಾಡ್ದಂಗೆ ಮತ್ತು ಅವ್ರದ್ದು. ಈಗ ಆಲ್ರೆಡಿ ನಮ್ಮ ಮುಖಂಡರೆಲ್ಲ ಆಲ್ರೆಡಿ ಅಟ್ರಾಸಿಟಿ ಕೇಸ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ. ಈಗ ಎ ಸಿ ಅವ್ರಿಗೂ ಕೊಡಕ್ಕೆ ಬಂದಿದ್ದೀವಿ. ಇದು ಮುಂದಿನ ಪರಿಣಾಮಗಳು ತುಂಬ ತೀವ್ರವಾಗಿರ್ತದೆ. ಹೋಗಿ ಇವರು ಶಾಸಕರು ಮುಂದೆನೇ ಪೋಸ್ಟ್ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಅಣ್ಣ ಇಂಥ ಅಧಿಕಾರಿಗಳಿದ್ರಣ್ಣ ದಯವಿಟ್ಟು ನಿಮಗೆ ಕೆಟ್ಟ ಹೆಸರು ಬರುತ್ತಣ್ಣ, ದಯವಿಟ್ಟು ಇಂಥ ಅಧಿಕಾರಿಗಳನ್ನ ದಯವಿಟ್ಟು ಈ ಮೂಲಕ ನಮ್ಮ ಒಂದು ಇದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಣ್ಣ, ದಯವಿಟ್ಟು ಇಂಥ ಅಧಿಕಾರಿಗಳನ್ನ ದಯವಿಟ್ಟು ಇಲ್ಲಿ ಇಟ್ಕೋಬೇಡ್ರಣ್ಣ. ರಾಜೇಂದ್ರಣ್ಣ ಇರ್ಬೋದು, ರಾಜಣ್ಣವ್ರು ಇರ್ಬೋದು, ದಯವಿಟ್ಟು ಇಂಥ ಅಧಿಕಾರಿಗಳನ್ನ ಕೂಡಲೇ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ಒಬ್ಬರೇ ಹೋಗಿದ್ದೀರಾ, ಯಾವುದೇ ದಲಿತ ಲೀಡರ್ಗಳನ್ನ ಕರೆದಿಲ್ಲ ಮಾಲಾರ್ಪಣೆ ಮಾಡಬೇಕಾದ್ರೆ. ನಮಗೆ ಎಷ್ಟು ನೋವಾಗಿದೆ ಗೊತ್ತಾ? ಅದರಿಂದ ನಾವು ದಯವಿಟ್ಟು ಇಂಥ ಅಧಿಕಾರಿಗಳನ್ನ ಇಟ್ಕೋಬಾರ್ದು. ಮುಂದಿನ ದಿನದಲ್ಲಿ ಮಧುಗಿರಿಯಲ್ಲಿ ದಲಿತ ಸಂಘಟನೆಗಳ ಆಕ್ರೋಶ, ಅಧಿಕಾರಿಗಳ ವಿರುದ್ಧ ಅಟ್ರಾಸಿಟಿ ಪ್ರಕರಣಕ್ಕೆ ಆಗ್ರಹ. ಮಧುಗಿರಿಯಲ್ಲಿ ದಲಿತರ ಹಿತರಕ್ಷಣಾ ಸಭೆಗೆ ಅಧಿಕಾರಿಗಳು ಗೈರಾಗಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಮಿತಿ ಸಭೆಗೆ ಅಧಿಕಾರಿಗಳು ಹಾಜರಾಗದ ಹಿನ್ನೆಲೆಯಲ್ಲಿ ಸಭೆಯನ್ನು ಬಹಿಷ್ಕರಿಸಿದ ದಲಿತ ಮುಖಂಡರು ನಂತರ ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಇವ ಉತ್ತಮ್ ಅವರು ಯಾರಾದರೂ ದಲಿತ ಸಂಘಟನೆ ಮುಖಂಡರುಗಳು ಅಥವಾ ಶೋಷಿತರು ಅಥವಾ ನೊಂದಿರೋರು ಅಥವಾ ಏನಾದರೂ ಕೆಲಸ ಕಾರ್ಯ ತಗೊಂಡು ಏನಾದರೂ ಅವರು ಆಫೀಸ್ಗೆ ಹೋದಾಗ ಅವ್ರ ಚೇಂಬರ್ಗೆ ಹೋದಾಗ ಅಯ್ಯೋ ಹೋಗಪ್ಪ ನಮಗೆ ಟೆನ್ಷನ್ ಇದೆ, ನೂರಾರು ಟೆನ್ಷನ್ ಇದೆ, ನೀವೇನಪ್ಪ ಯಾವಾಗ ಹಿಂಗೆ ಬರ್ತೀರ ಅಂತ ಹೇಳ್ಬಿಟ್ಟು ದಲಿತರಿಗೆ ಎಲ್ಲೋ ಒಂದು ಕಡೆಗೆ ಅದು ಅವಮಾನ ಮಾಡ್ದಂಗೆ ಮತ್ತು ಅವ್ರದ್ದು. ಈಗ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಅವ್ರದ್ದು ಅದೇ ಸಮಾಜ ಕಲ್ಯಾಣ ಇಲಾಖೆ, ನಮ್ಮ ಮಾತೃ ಇಲಾಖೆ. ಆ ಮಾತೃ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಅಲ್ಲಿ ಬಿಲ್ಗಳು ಹೋಗ್ತವೆ. ಬಿಲ್ಗಳಿಗೆ ಮಾತ್ರ ಸೈನ್ ಮಾಡೋಕ್ಕೆ ರೆಡಿ ಇರ್ತಾರೆ ಅವರು. ಅಂದರೆ ಅದರಿಂದ ಅವ್ರಿಗೇನೋ ಅನುಕೂಲ ಇದೆ ಅಂತ ಅರ್ಥ ಆಯ್ತು. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಾವಿರಾರು ಲಕ್ಷಾಂತರ ರೂಪಾಯಿ ಬಿಲ್ಗಳಾಗ್ತವೆ. ಆ ಬಿಲ್ಗಳು ಮಾಡೋದಕ್ಕೆ ಸಿಗ್ನೇಚರ್ ಮಾಡೋಕ್ಕೆ ಮಾತ್ರ ಅವ್ರಿಗೇನು ಅನಿಸಲ್ಲ, ಇದು ದಲಿತರ ಹಣ ಅನಿಸಲ್ಲ, ಇದು ದಲಿತರ ಇಲಾಖೆ ಅನಿಸಲ್ಲ. ಆದರೆ ದಲಿತರು ಸಮಸ್ಯೆ ತಗೊಂಡೋದಾಗ ಮಾತ್ರ ಅಯ್ಯೋ ನನಗೆ ಟೆನ್ಷನ್ ಅಪ್ಪ, ಅಯ್ಯೋ ನನಗೆ ಟೆನ್ಷನ್ ಅಪ್ಪ ಅಂತಾರೆ. ಬಿಲ್ಗೆ ಸೈನ್ ಹಾಕೋವಾಗ ಯಾವ ಟೆನ್ಷನ್ ಇರುತ್ತೆ, ಅಥವಾ ಇನ್ಯಾವ ಇಂಟೆನ್ಷನ್ನಿಂದ ನೀವು ಸೈನ್ ಹಾಕ್ತೀರಾ ಇವ ಉತ್ತಮ್ ಅವರೇ. ಹಾಗಾಗಿ ದಯವಿಟ್ಟು ಈ ಒಂದು ನಿರ್ಲಕ್ಷ್ಯ ಮನೋಭಾವನ ತೆಗೆದುಹಾಕಿ ನೀವು ಎಲ್ಲ ಶೋಷಿತ ಬಡವರ ಪರವಾಗಿ ಕೆಲಸ ಮಾಡೋಕ್ಕಿರೋದು. ನೀವು ಟೆನ್ಷನ್ ಇದ್ದರೆ ನೀವು ರಿಸೈನ್ ಕೊಟ್ಬಿಡ್ರಿ, ಮನೆಗಿರ್ರಿ. ಟೆನ್ಷನ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ, ಒತ್ತಡದಲ್ಲಿ ಕೆಲಸ ಮಾಡಬೇಡ್ರಿ. ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ನ್ಯಾಯಸಮ್ಮತವಾಗಿ ಅವರಿಗೆ ಕೆಲಸ ಮಾಡ್ಕೊಡಂಗಿದ್ರೆ ನೀವು ಕೆಲಸ ಮಾಡಿರಿ. ದಲಿತ ಸಭೆಗೆ ನೀವು ಬರಲ್ಲ ಅಂದರೆ ಇವತ್ತು ಲೋಕಾಯುಕ್ತರದಿತ್ತು, ಆಯಿತು ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು. ಅಂದರೆ ಈ ಸಭೆನ ಇನ್ನೊಂದು ದಿನ ಮಾಡಿ ಮೇಡಮ್ ಅಂತ ಅಧ್ಯಕ್ಷರಿಗೆ ಹೇಳ್ಬೋದಾಗಿತ್ತು. ಮೇಡಮ್ ನಾನು ಇರಲ್ಲ, ಇಲ್ಲಾಂದರೆ ದಲಿತ ಹೋರಾಟಗಾರರು ಗಲಾಟೆ ಮಾಡ್ತಾರೆ, ಇನ್ನೊಂದು ದಿನ ಮಾಡಿ ಮೇಡಮ್ ಸಭೆನ ಅಂತೇಳಿ. ಇವಾಗ ಎಷ್ಟೋ ಸರಿ 4-5 ಸರಿ ಮುಂದೂಡಿದ್ದೀರ. ಹಾಗೆ ಇದನ್ನು ಮಾಡ್ಬೋದಾಗಿತ್ತು. ಇನ್ನು ನೆಕ್ಸ್ಟು ಏನಾದರೂ ಈ ಥರ ದಲಿತ ಸಭೆಗಳಿಗೆ ನೀವು ಗೈರಾಗಿ ನಿರ್ಲಕ್ಷ್ಯ ತೋರಿದ್ರೆ, ಈಗ ಆಲ್ರೆಡಿ ನಮ್ಮ ಮುಖಂಡರೆಲ್ಲ ಆಲ್ರೆಡಿ ಅಟ್ರಾಸಿಟಿ ಕೇಸ್ಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ. ಈಗ ಎ ಸಿ ಅವ್ರಿಗೂ ಕೊಡಕ್ಕೆ ಬಂದಿದ್ದೀವಿ. ಇದು ಮುಂದಿನ ಪರಿಣಾಮಗಳು ತುಂಬ ತೀವ್ರವಾಗಿರ್ತವೆ. ಇದನ್ನು ದಲಿತ ಹೋರಾಟಗಾರ ಕಡೆಯಿಂದ ಒಂದು ಎಚ್ಚರಿಕೆ, ಇದನ್ನು ಎದುರಿಸೋಕ್ಕೆ ನೀವೆಲ್ಲ ರೆಡಿ ಆಗಿರಿ ಅಂತ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಹೇಳ್ತೀನಿ ನಾನು. 1-8-2026 ಡೇಟ್ ಫಿಕ್ಸ್ ಮಾಡಿರು, ಅದನ್ನು ಪೋಸ್ಟ್ಪೋನ್ ಮಾಡಿ ಈ ದಿನ ಅಂದರೆ 20-8-2026 ಈ ದಿನ ಗುರುವಾರ ಸಭೆ ಕರೆದ್ರು. ತಾಲೂಕು ಆಡಳಿತ ಸಭೆ ಕರೆದ ಮೇಲೆ ತಾಲೂಕು ತಹಸೀಲ್ದಾರು ಆ ಸಮಿತಿಯ ಅಧ್ಯಕ್ಷರಿರ್ತಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳು ಕಾರ್ಯದರ್ಶಿಗಳಿರ್ತಾರೆ, ಉಪಾಧ್ಯಕ್ಷರಾಗಿ ತಾಲೂಕ್ ಪಂಚಾಯತಿ ಇಒ ಇರ್ತಾರೆ. ಇವರು ಯಾರೂ ಸಮೇತನ ಸುಮಾರು 1.5 ಗಂಟೆ ಕಾಲ ನಾವು ಅವರು ನಿಗದಿಪಡಿಸಿದಂಥ ಮೀಟಿಂಗ್ ಹಾಲ್ನಲ್ಲಿ ಕೂತ್ಕೊಂಡು 1.5 ಗಂಟೆ ಕಾಲ ಕೂತಿದ್ದೀವಿ. ನಮ್ಮೆಲ್ಲ ಲೀಡ್ರುಗಳು, ಎಲ್ಲ ದಲಿತ ಪರ ಹೋರಾಟಗಾರರನ್ನು ಸಮೇತ ದಲಿತ ಸಂಘಟನೆಯವರು ಕೂತಿದ್ದೀವಿ. ಆದರೆ ಇಲ್ಲಿ ಅಲ್ಲಿನವರೆಗೂ ಒಬ್ಬರೂ ಸಮೇತ ಒಬ್ಬ ಅಧಿಕಾರಿನೂ ಸಮೇತ ಯಾರೂ ಅಲ್ಲಿಗೆ ಬರಲಿಲ್ಲ. ಕಿಂಚಿತ್ತು ಏನು ಆಗಿದೆ ಎತ್ತಾಗಿದೆ ಅಂತ ಒಬ್ಬರೂ ಸಮೇತ ನಮ್ಮನ್ನು ಕೇಳಲಿಲ್ಲ. ಆಮೇಲೆ ತದನಂತರ ಪೇಪರ್ನವ್ರು ಬಂದರು, ಅಲ್ಲಿಗೆ ಪತ್ರಿಕೆ ಅವ್ರು ಬಂದ ಮೇಲೆ ತಹಸೀಲ್ದಾರರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದು ಸಭೆ ಮಾಡೋಕ್ಕೆ ಮುಂದಾದರು. ಆದರೆ ನಾವು ನಮಗೆ ಏನು ಸಭೆ ಕರೆದಿದ್ರಿ 4 ಡೇಟ್ಗಳ್ನ ಕೊಟ್ಟಿದ್ದೀರಾ, 4 ಡೇಟ್ಗಳ್ನ ಪೋಸ್ಟ್ಪೋನ್ ಮಾಡಿದ್ದೀರಾ, ಕಾರಣ ಗೊತ್ತಿಲ್ಲ. ಆದರೆ ಮೊನ್ನೆ ನಡೆದಂಥ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಗೆ ಯಾವುದೇ ದಲಿತ ಮುಖಂಡರುಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಪುಷ್ಪಮಾಲೆ ಮಾಡಬೇಕಾದ್ರೆ ಯಾರನ್ನೂ ಸಮೇತ ಒಬ್ಬರಿಗೂ ಇಂಟಿಮೇಷನ್ ಕೊಟ್ಟಿಲ್ಲ ತಾಲೂಕು ಆಡಳಿತದಲ್ಲಿ.
ಯಾರು ಸಮಾಜ ಕಲ್ಯಾಣ ಇರ್ಬೋದು ಅಥವಾ ತಾಲೂಕ್ ತಹಸೀಲ್ದಾರ್ ಇರ್ಬೋದು, ತಾಲೂಕ್ ಪಂಚಾಯತಿ ಇಒ ಇರ್ಬೋದು, ಯಾರು ಸಮೇತ ದಲಿತ ಲೀಡರ್ಗಳಿಗೆ ಇಂಟಿಮೇಷನ್ನೇ ಕೊಟ್ಟಿಲ್ಲ. ಮಾಲಾರ್ಪಣೆ ಮಾಡ್ತಿದ್ದೀವಿ, ಈ ಕ್ಷೇತ್ರ ಶಾಸಕರು ಬರ್ತಾರೆ ನೀವು ಬನ್ನಿ ಅಂತ ನಮ್ಗೆ ಯಾರಿಗೂ ಸಮೇತ ಅವ್ರು ಕರೆದೇ ಇಲ್ಲ. ಅವಮಾನ ಮಾಡಿದ್ದಾರೆ. ಇವತ್ತು ಯಾವುದೇ ಕಚೇರಿಗೆ ಹೋದ್ರೂ ಸಮೇತ ಯಾವುದೇ ಅಧಿಕಾರಿಗಳು ದಲಿತ ಮುಖಂಡರುಗಳಿಗೆ ಗೌರವ ಕೊಡ್ತಾರೆ ಅಷ್ಟೇ. ಆದರೆ ಹಿಂಬಾಲಕರು ಏನಿರ್ತಾರೆ ಪಾಪ ಏನು ತಿಳಿದಂಥ ಮುಗ್ಧರು ನಮ್ಮ ಜನ, ಆ ಮುಗ್ಧರಿಗೆ ಕೆಲಸ ಆಗ್ತಾಯಿಲ್ಲ. ತಾಲೂಕು ಆಫೀಸ್ನಲ್ಲಿರ್ಬೋದು, ತಾಲೂಕು ಪಂಚಾಯತಿಯಲ್ಲಿರ್ಬೋದು, ಇತರೆ ಕಚೇರಿಗಳು, ಸರ್ವೆ ಆಫೀಸ್ ಇರ್ಬೋದು, ಇಂಥ ಕಚೇರಿಗಳಲ್ಲಿ ಎಲ್ಲೂ ಸಮೇತ ಮುಗ್ಧರಿಗೆ, ಬಡವರಿಗೆ, ಬಹುಸಂಖ್ಯಾತರಿಗೆ ಯಾರಿಗೂ ಕೆಲಸ ಆಗ್ತಾಯಿಲ್ಲ. ಕಾರಣ ಈ ಸಮುದಾಯಗಳಿಗೆ ಕೆಲಸ ಮಾಡಲಿ ಅಂತಂದು ಈ ಕ್ಷೇತ್ರ ಶಾಸಕರು ಇಂಥ ಅಧಿಕಾರಿಗಳನ್ನ ತಂದಾಕ್ಯವ್ರೆ. ಆದರೆ ಶಾಸಕರು ಮನ ಮೆಚ್ಚಿಸೋಕ್ಕೋಸ್ಕರನ ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ಶಾಸಕರು ಬಂದಾಗ ಹೋಗಿ ಅವ್ರು ಮುಂದೆ ನಿಂತ್ಕೊಂತಾರೆ. ಆದ್ರಿಗೆ ಇವರು ಬಡವರಿಗೆ ಕೆಲಸ ಮಾಡಿಕೊಡ್ತಾ ಇಲ್ಲ. ಶಾಸಕರಿಗೆ ಇವರು ಕೆಲಸನೇ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತಂದು ಶಾಸಕರು ಮುಂದೆ ಹೋಗಿ ಇವರು ಶಾಸಕರು ಮುಂದೆನೇ ಪೋಸ್ ಕೊಡೋಕೆ ಹೋಗ್ತಾ ಇದ್ದಾರೆ. ಅದರಿಂದ ಅಣ್ಣ, ಇಂಥ ಅಧಿಕಾರಿಗಳಿದ್ರಣ್ಣ ದಯವಿಟ್ಟು ನಿಮಗೆ ಕೆಟ್ಟ ಹೆಸರು ಬರುತ್ತಣ್ಣ. ದಯವಿಟ್ಟು ಇಂಥ ಅಧಿಕಾರಿಗಳನ್ನ ದಯವಿಟ್ಟು ಈ ಮೂಲಕ ನಮ್ಮ ಒಂದು ಇದ್ರ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಣ್ಣ. ದಯವಿಟ್ಟು ಇಂಥ ಅಧಿಕಾರಿಗಳನ್ನ ದಯವಿಟ್ಟು ಇಲ್ಲಿ ಇಟ್ಕೋಬೇಡ್ರಣ್ಣ. ರಾಜೇಂದ್ರಣ್ಣ ಇರ್ಬೋದು, ರಾಜಣ್ಣವ್ರು ಇರ್ಬೋದು, ದಯವಿಟ್ಟು ಇಂಥ ಅಧಿಕಾರಿಗಳನ್ನ ಕೂಡಲೇ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನೀವು ಒಬ್ಬರೇ ಹೋಗಿದ್ದೀರಾ, ಯಾವುದೇ ದಲಿತ ಲೀಡರ್ಗಳನ್ನ ಕರೆದಿಲ್ಲ. ಮಾಲಾರ್ಪಣೆ ಮಾಡಬೇಕಾದ್ರೆ ನಮಗೆ ಎಷ್ಟು ನೋವಾಗಿದೆ ಗೊತ್ತಾ? ಅದರಿಂದ ನಾವು ದಯವಿಟ್ಟು ಇಂಥ ಅಧಿಕಾರಿಗಳನ್ನ ಇಟ್ಕೋಬಾರ್ದು. ಮುಂದಿನ ದಿನದಲ್ಲಿ ಅತಿ ಶೀಘ್ರದಲ್ಲಿ ಏನಾದ್ರೂ ನಮಗೆ ತಾಲೂಕು ಆಡಳಿತ ಸಭೆ ಕರೀಲಿಲ್ಲ ಅಂದರೆ ತಾಲೂಕು ಆಫೀಸ್ಗೆ ಬೀಗ ಹಾಕೋದ್ರ ಮೂಲಕ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾ ಇದ್ದೇನೆ. ಜೈ ಭೀಮ್, ಜೈ ಭಾರತ್. ಪರಿಶಿಷ್ಟ ಪಂಗಡಗಳ ಸಭೆ ಕರೆದಿತ್ತು. ಈ ಸಭೆಗೆ ನಮ್ಮ ತಾಲೂಕಿನ ಎಲ್ಲ ಹೋಬಳಿ ಕಡೆಯಿಂದ ಎಲ್ಲ DSS ಮುಖಂಡರು, ಮಾದಿಗದೊಂಡರ ಮುಖಂಡರು, ಜೀವಿಕ ಸಂಘಟನೆಗಳು, ಎಲ್ಲ ಸಂಘಟನೆಗಳು, ಸಂಘ ಸಂಸ್ಥೆಗಳು ಭಾಗವಹಿಸಿದ್ರು ಸಹ ನಾವು ಎಲ್ಲ ಸುಮಾರು 100 ಜನ ಹೋರಾಟಗಾರಿದ್ವಿ. ಆದರೆ ತಾಲೂಕು ಅಧಿಕಾರಿಗಳು, ತಹಸೀಲ್ದಾರ್ ಸಾಹೇಬರಾಗಲಿ ಅಥವಾ ಇಒ ಸಾಹೇಬರಾಗಲಿ ಅಥವಾ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಲಿ ಯಾರೂ ಸಹ ಬಂದು ಆ ಸಭೆಗೆ ಹಾಜರಾಗಿಲ್ಲ. ಪತ್ರಕರ್ತರು ಬಂದು ಆದಮೇಲೆ ಅವರು ಭಾಗವಹಿಸಿ ಇಲ್ಲ ಮೀಟಿಂಗ್ ಮಾಡ್ತೀವಿ ನೀವು ಎದ್ದೋಗ್ಬೇಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಹೋರಾಟಗಾರರು ಯಾರು ಒಪ್ಪಿಲ್ಲ. ಸ್ವಾಮಿ, ಇಡೀ ಈ ತಾಲೂಕಿನೊಳಗೆ ಜೀವಂತ ಸಮಸ್ಯೆಗಳಿವೆ. ಇಒ ಸಾಹೇಬರು ಬಂದಾಗಲಿಂದ ಬರೀ ಪಂಚಾಯಿತಿಗಳಿಗೆ ಮಕನೇ ತೋರಿಸಿಲ್ಲ, ಅವು ಪಂಚಾಯಿತಿ ಕಡೆ ಲೈಟ್ ಹಾಕಿಲ್ಲ, ಮೂಲಭೂತ ಸೌಕರ್ಯಗಳ ಕೆಲಸಗಳಾಗಿಲ್ಲ, ಚರಂಡಿ ಎತ್ತಿಲ್ಲ. ಇಒ ಸಾಹೇಬ್ರು ಇವತ್ತು ಮೀಟಿಂಗ್ ಕೊಟ್ಬಿಟ್ಟು ಈ ನಮ್ಮ ಹೋರಾಟಗಾರರು ನಮ್ಮನ್ನ ಪ್ರಶ್ನೆ ಕೇಳ್ತಾರಂತ ಹೇಳ್ಬಿಟ್ಟು ಸೊಬು ಬೇಳಿ ಬೇರೆ ಕಡೆ ಹೊರಟೋಗ್ಬಿಟ್ಟವ್ರೆ. ಇಒ ಸಾಹೇಬರು ಇಲ್ಲ. ನಮ್ಮ ಸಮಾಜ ಕಲ್ಯಾಣ ಅಧಿಕಾರಿಗಳು ಈ ದಲಿತ ಮುಖಂಡರುಗಳನ್ನ ಕುರಿಗಳ ಥರ ಮಾಡ್ಕೊಬಿಟ್ಟವ್ನೆ. ತಿಂಗಳಿಗೆ 4 ಸಲ ಲೆಟ್ರ್ ಹಾಕವ್ನೆ. 3ನೇ ತಾರೀಕು ಒಂದು ಕೊಟ್ಟವ್ರೆ, 18ಕ್ಕೆ ಕೊಟ್ಟವ್ರೆ. ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಮತ್ತು ಸಂಬಂಧಪಟ್ಟಂಥ ಉಪವಿಭಾಗಾಧಿಕಾರಿಗಳಿಗೆ ನಾವು ವಿಷಯವನ್ನು ಮುಟ್ಟಿಸಬೇಕು. ಈ ಥರ ತಹಸೀಲ್ದಾರು, ಸಮಾಜ ಕಲ್ಯಾಣ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅದರಿಂದ ಈ ಒಂದು ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು. ಮತ್ತು ನಮ್ಮ ದಲಿತರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ನಿಲ್ಲಿಸಬೇಕು. ಮತ್ತು ದಲಿತರ ಕೆಲಸಗಳು ಆಗ್ತಾ ಇಲ್ಲ. ಸುಮ್ಮನೆ ನೆಪಕ್ಕೆ ಮಾತ್ರ ತಾಲೂಕು ಮಟ್ಟದ ಅಧಿಕಾರಿಗಳು ಹೇಳ್ಕೊಂಡು ಓಡಾಡ್ತಾರೆ. ಎಷ್ಟೋ ಜನ ಮಕ್ಕಳಿಗೆ ಇದುವರೆಗೂ ಸ್ಕಾಲರ್ಶಿಪ್ ಆಗಿಲ್ಲ. ದಲಿತ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ. ಈ ಒಂದು ಸಮಾಜ ಕಲ್ಯಾಣ ಅಧಿಕಾರಿಗಳು ಬರೀ ಹಾಸ್ಟೆಲ್ ವ್ಯವಸ್ಥೆ ನೋಡ್ತಾರೆ ಬಿಟ್ಟರೆ ಕಾಲೋನಿಗಳಿಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡ್ತಾ ಇಲ್ಲ. ಬಂದು ಆಫೀಸಲ್ಲಿ ಕುಂತ್ಕೊಂಡು ಹೋಗೋದು ಬಿಟ್ಟರೆ ಅವ್ರ ಕೆಲಸ ಬೇರೆ ಏನೂ ಇಲ್ಲ. ಅದರಿಂದ ದಯಮಾಡಿ ಉಪವಿಭಾಗಾಧಿಕಾರಿಗಳು ಅವರ ಮೇಲೆ ಒಂದು ಕಾನೂನು ಕ್ರಮ ಜರುಗಿಸಬೇಕು. ಮತ್ತು ಒಂದು ನಮ್ಮ ದಲಿತ ಮುಖಂಡರ ಸಭೆ ಕರೀಬೇಕು. ಕರೆದು ಈ ಒಂದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಎಲ್ಲರೂ ಸೇರಿ ನಮ್ಮ ಉಪವಿಭಾಗ ಅಧಿಕಾರಿಗಳಿಗೆ ಈ ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದ್ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ತಾ ಇದ್ವಿ. ಮತ್ತು ಅವರು ಸಭೆಗೆ ಬಾರದೆ ಅವರು ಈ ಒಂದು ಸಭೆಯನ್ನು ನಿರ್ಲಕ್ಷ್ಯ ಮಾಡಿ ಅವರು ಇದೇ ದಿನ ಬೇರೆ ಕಡೆ ಹೋಗಿದ್ದಾರೆ. ಅದರಿಂದ ಅವ್ರ ವಿರುದ್ಧನೂ ಸಹ ಕ್ರಮ ಕೈಗೊಳ್ಳಬೇಕು ಅಂತ ಒಕ್ಕೊರಳಿನಿಂದ ಎಲ್ಲ ಅಧಿಕಾರಿಗಳು ಈ ಒಂದು